ನಮಸ್ಕಾರ. ಪುರಾಣಗಳ ಪ್ರಕಾರ ದಕ್ಷನು 2 ಬಾರಿ ಜನ್ಮ ತಾಳ್ತಾನೆ. ಮೊದಲನೆಯದಾಗಿ ಬ್ರಹ್ಮನ ಮಾನಸ ಪುತ್ರನಾಗಿ ದಕ್ಷ ಪ್ರಜಾಪತಿ ಅಂತ ಜನ್ಮ ತಾಳ್ತಾನೆ. ಬ್ರಹ್ಮ ಶಕ್ತಿ ದೇವಿಯನ್ನ ದಕ್ಷನ ಮಗಳಾದ ದಾಕ್ಷಾಯಿಣಿಯಾಗಿ ಸೃಷ್ಟಿ ಮಾಡ್ತಾನೆ. ಈ ದಾಕ್ಷಾಯಿಣಿ ಬೆಳೆದು ದೊಡ್ಡವಳಾದ ಮೇಲೆ ಅವಳಿಗೆ ಶಿವನ ಮೇಲೆ ಮೋಹ ಉಂಟಾಗುತ್ತೆ. ನಾನು ಮದುವೆಯಾದ ಶಿವನನ್ನೇ ಮದುವೆ ಆಗೋದು ಅಂತ ಅವಳು ಯೋಚನೆ ಮಾಡುತ್ತಾಳೆ. ಈ ವಿಷಯ ಗೊತ್ತಾದ ತಕ್ಷಣ ದಕ್ಷ ಅವಳಿಗೆ ಆತುರವಾಗಿ ಒಂದು ಸ್ವಯಂವರವನ್ನ ಏರ್ಪಡಿಸ್ತಾನೆ. ಆ ಸ್ವಯಂವರಕ್ಕೆ ಶಿವನಿಗೆ ಆಹ್ವಾನ ಕೊಡಲ್ಲ. ಆದರೆ ಶಿವನಿಗೆ ಅವಮಾನ ಆಗಲಿ ಅಂತ ಶಿವನ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡಿ ಅರಮನೆಯ ದ್ವಾರದಲ್ಲಿ ಇರಿಸ್ತಾನೆ. ಈಗ ಸತಿ ಸ್ವಯಂವರಕ್ಕೆ ಬಂದ ಯಾವುದೇ ರಾಜರನ್ನ ಒಪ್ಕೊಳ್ಳೋದಿಲ್ಲ. ನೇರವಾಗಿ ಹಾರವನ್ನ ತೆಗೆದುಕೊಂಡು ಹೋಗಿ ಆ ಹಾರವನ್ನ ಶಿವನ ಮೂರ್ತಿಗೆ ಹಾಕ್ತಾಳೆ. ತಕ್ಷಣ ಶಿವ ಮೂರ್ತಿ ಇದ್ದ ಜಾಗದಲ್ಲಿ ಪ್ರತ್ಯಕ್ಷವಾಗಿ ಅವಳನ್ನ ಮರೆಸ್ತಾನೆ. ಈ ಘಟನೆಯಾದ ನಂತರ ದಕ್ಷ ಅವರಿಬ್ಬರ ಸಂಪರ್ಕವನ್ನ ಸಂಪೂರ್ಣವಾಗಿ ತೋರಿತಾನೆ. ಕೆಲವು ವರ್ಷಗಳ ನಂತರ ಈ ದಕ್ಷ ಒಂದು ಯಾಗವನ್ನ ಪ್ರಾರಂಭ ಮಾಡ್ತಾನೆ. ಆ ಯಾಗಕ್ಕೆ